ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4 ವೇರಿಯಬಲ್ ಕೆ ಮ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 4 ವೇರಿಯಬಲ್ ಕೆ ಮ್ಯಾಪ್ಗೆ ಹೇಗೆ ಬಿಡಿಸೋದು ಅಂತ ನೋಡ್ತಾ ಹೋಗೋಣ. ಸೊ 4 ವೇರಿಯಬಲ್ ಕೆ ಮ್ಯಾಪ್ನ ಹೇಗೆ ಬಿಡಿಸೋದು ಅಂತ ನೋಡ್ತಾ ಹೋಗೋಣ. ಒಂದು ಸೆಕೆಂಡ್. ಸೊ ಫಸ್ಟ್ ನನಗೆ 4 ವೇರಿಯಬಲ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಈ ಸೈಡ್ ಎ ಮತ್ತು ಬಿ ಅನ್ನು ಬರೀತೀನಿ. ನೆಕ್ಸ್ಟ್ ಈ ಸೈಡ್ ಸಿ ಮತ್ತು ಡಿ. ಸೊ ಇವಾಗ ಹೇಗೆ ಬರಿತೀನಿ, 0 0 0 1 1 0 1 1. ಸೊ ಸಾರಿ 1 1 ಅಂತ ಬರಿಬೇಕಿತ್ತು. ಆದರೆ ಇಲ್ಲಿ ಏನಾಗುತ್ತೆ, ಕೆ ಮ್ಯಾಪಲ್ಲಿ ನಾವು ಇಲ್ಲಿ 1 1 ಅಂತ ಬರಿತೀವಿ, ಉಲ್ಟಾ ಬರಿತೀವಿ 1 0. ನೆಕ್ಸ್ಟ್ ಇದರಲ್ಲೂ ಕೂಡ 0 0 0 1 1 1 1 0 ಈ ಥರ ಬರಿತಾ ಹೋಗ್ತೀವಿ. ಸೊ ಅಷ್ಟಕ್ಕೂ ಕೂಡ ಬಾಕ್ಸನ್ನು ಹಾಕ್ಕೊತ ಹೋಗೋಣ. ಸೊ ಇಂಡೆಕ್ಸಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸೊ ಇಂಡೆಕ್ಸಿಂಗ್ ಹೇಗೆ ಮಾಡೋದು ಅಂತಂದರೆ, ಇಂಡೆಕ್ಸ್ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 0 1. ಸೊ 0 1 ಆದಮೇಲೆ 1 0 ಕಾಲಮ್ ಆ ಕಡೆ ಇದೆ. ಸೊ 2 3 4 5 6 7. ನೆಕ್ಸ್ಟ್ 0 1 ಆದಮೇಲೆ 1 0 ಇಲ್ಲಿರೋದು. ಸೊ 8 ಎಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. 8 9 10 11 12 13 14 15. ಸೊ ಫೈನಲಾಗಿ ನಾನು ಇಂಡೆಕ್ಸಿಂಗ್ ಮಾಡಿದೆ. ನೆಕ್ಸ್ಟ್ ಏನು ಮಾಡೋಣ, ಕೊಟ್ಟಿರುವಂಥ 2 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ನಾನು ಗ್ರೂಪಿಂಗನ್ನು ಮಾಡಿ ಈ ಈಕ್ವೇಷನ್ನ ಹೇಗೆ ಬರೀತೀನಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟಾರ್ಟಿಂಗ್. ಸೊ ಎ ಬಿ ಸಿ ಡಿ 0 0 0 1 1 0 1 1 0 0 0 1 1 0 1 1. ಸೊ ಗ್ರೂಪ್ ನೇಮಿಂಗ್ 0 1 2 3 4 5 6 7 8 9 10 11 12 13 14 15. ಸೊ ಇಂಡೆಕ್ಸಿಂಗ್ ಮಾಡಾಯಿತು. ಸೊ ಅವರು ಕೊಟ್ಟಿರುವಂಥ ವ್ಯಾಲ್ಯೂ ಯಾವ್ಯಾವುದು, 0 2 4 6. ಅಲ್ಲಲ್ಲಿಗೆ 1 1 ಅನ್ನು ಬರಿಬೇಕು. 0 2 4 6. ಸೊ 0 2 4 6 ಅನ್ನು ಕೊಟ್ಟಿದ್ದಾರೆ. ಸೊ 0 4 2 6ನ ನಾನೇನು ಮಾಡಬೇಕು ಅಂತ ಅಂದರೆ ಗುಂಪುಗಳನ್ನಾಗಿ ಮಾಡಬೇಕು. ಸೊ ನಾನು 8ನ ಒಂದು ಗುಂಪು ಮಾಡ್ಬೋದು, ಅಥವಾ 2ನ ಗುಂಪು ಮಾಡ್ಬೋದು, ಅಥವಾ 4ನ ಗುಂಪು ಮಾಡ್ಬೋದು. ಸೊ ಇಲ್ಲಿ ನನಗೇನು ಆಗ್ತಾ ಇದೆ ಅಂತಂದರೆ, ನನಗೆ ಇಲ್ಲಿ ಟೋಟಲ್ 4 ಇದೆ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ 4ನ ಒಂದು ಗುಂಪನ್ನು ಮಾಡ್ತೀನಿ. ಯಾಕಂತಂದರೆ ಮ್ಯಾಕ್ಸಿಮಮ್ ಗ್ರೂಪ್ನ ಮಾಡ್ತಾ ಹೋಗಬೇಕು. ಮ್ಯಾಕ್ಸಿಮಮ್ ನಂಬರ್ಸ್ನ ಇಟ್ಕೊಂಡು ನಾನು ಗ್ರೂಪ್ನ ಮಾಡೋಕ್ಕೆ ಹೋಗಬೇಕು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಬ್ಬರಿಗೆ ಅರ್ಥ ಆಗಲ್ಲ. ಸೊ ಇದೊಂದು ಪೇಜ್ ಆಫ್ ಪೇಪರ್ ಅಂತ ಅಂದ್ಕೊಳ್ಳಿ. ಸೊ ಇವೆರಡನ್ನೂ ನೀವು ರೋಲ್ ಮಾಡ್ತಾ ಇದ್ಬೇಕಂದ್ರೆ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಬೇಕಾದ್ರೆ ಏನಾಗುತ್ತೆ, ಈ ಎಡ್ಜು ಮತ್ತು ಈ ಎಡ್ಜ್ ಟಚ್ ಆಗುತ್ತಲ್ವ, ಅದಕ್ಕೆ ಎರಡನ್ನೂ ಕೂಡ ಟಚ್ಚಿಂಗ್ ಅಂತ ನಾವು ಕನ್ಸಿಡರ್ ಮಾಡಿ ಗ್ರೂಪಿಂಗ್ ಮಾಡಿದ್ದೀವಿ. ಸೊ ಗ್ರೂಪಿಂಗ್ ಮಾಡಿದಾಗ ಏನು ಮಾಡ್ತೀನಿ, ಫಸ್ಟು ಎ ಬಿ ಮತ್ತು ಎ ಬಿ ವ್ಯಾಲ್ಯೂ, ಇವು ಎರಡಕ್ಕೂ ಕೂಡ ಎ ಬಿ ವ್ಯಾಲ್ಯೂ ಏನಿದೆ, ಎ ಬಿ ವ್ಯಾಲ್ಯೂ ಫಸ್ಟ್ ಏನಿದೆ 0 0, ನೆಕ್ಸ್ಟ್ 0 1 ಇದೆ. ಸೊ ಎರಡರಲ್ಲೂ ಕೂಡ ಸೇಮ್ ಆಗಿ ಇರುವಂಥದ್ದು ಯಾವುದು, 0 ಮತ್ತು 0. ಸೊ ಚೇಂಜಸ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ಈಕ್ವೇಷನಲ್ಲಿ ಎ ಅಂತ ಬರೀತೀನಿ. ನೆಕ್ಸ್ಟ್ ಎನ ಬರೆದಾದ್ಮೇಲೆ ಅದರ ವ್ಯಾಲ್ಯೂ ಏನು, 0. ಸೊ ಎ ಬಾರ್. ನೆಕ್ಸ್ಟ್ ಇವೆರಡನ್ನ ನೋಡ್ತೀನಿ, ಸಿ ಡಿ. ಸೊ ಸಿ ಡಿಗೆ ವ್ಯಾಲ್ಯೂ ಏನಿದೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ 0 0, ನೆಕ್ಸ್ಟ್ ಇಲ್ಲಿ 1 0. ಸೊ ಸೇಮ್ ಇರೋವಂಥದ್ದು ಯಾವುದು, ಡಿನ ವ್ಯಾಲ್ಯೂ. ಸೊ ಡಿ ಅಂತ ಬರೀತೀನಿ, ಅದರ ವ್ಯಾಲ್ಯೂ ಏನು 0. ಸೊ ಡಿ ಬಾರ್, ಎ ಡಿ ಬಾರ್. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಮಾಡ್ತಾ ಹೋಗೋಣ. ಇದರಲ್ಲೇ ನಾನು ಇನ್ನೂ ಕೂಡ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತೀನಿ. ಕೇವಲ 2 ಮಾತ್ರ ಅಲ್ಲ, ಇನ್ನೂ ಕೂಡ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ 0 1 2 3 0 1 2 3 4 ಕೂಡ ಒಂದೇ ಲೈನಲ್ಲಿ ಬಂದಿದೆ. ಸೊ ನಾನೇನು ಮಾಡ್ತೀನಿ, ಮ್ಯಾಕ್ಸಿಮಮ್ಮಿನ ಒಂದು ಗ್ರೂಪ್ ಮಾಡಬೇಕು. ಸೊ 4 ಸೇರಿಸಿ ಒಂದು ಗ್ರೂಪನ್ನು ಮಾಡ್ತೀನಿ. ಸೊ ಇದನ್ನು ನೋಡಿದಾಗ ಲೆಫ್ಟ್ ಸೈಡಲ್ಲಿ ಕಾನ್ಸ್ಟೆಂಟ್ ಆಗಿರುವಂಥದ್ದು ಯಾವುದು, ಇದಕ್ಕೂ ಕೂಡ ಎಲ್ಲದಕ್ಕೂ 0 0ನೇ ಇದೆ. ಸೊ ಏನಾಗುತ್ತೆ, ಎ ಬಿ ಇದೆ. ಸೊ ಅದರ ವ್ಯಾಲ್ಯೂಗಳೇನು 0. ಸೊ ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದಾಗ ಸಿ ಡಿ ವ್ಯಾಲ್ಯೂಸ್ ಏನಿದೆ, 0 0 0 1 1 0 1 1. ಸಿನ ನೋಡ್ತಾ ಹೋದರೆ ಅದು ಕೂಡ ವೇರಿ ಆಗಿದೆ, ಒಂದೊಂದ್ಸಲಿ 0 ಇದೆ, ಒಂದೊಂದ್ಸಲಿ 1 ಇದೆ. ನೆಕ್ಸ್ಟ್ ಡಿನ ವ್ಯಾಲ್ಯೂ ನೋಡ್ತಾ ಇದ್ದರೆ ಅದು ಕೂಡ 0 ಇದೆ, 1 ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ನಿಲ್ಲಿಸ್ತೀನಿ, ಎ ಬಾರ್ ಡಿ ಬಾರ್. ನನ್ನ ಆನ್ಸರ್ ಏನಾಯಿತು, ಎ ಬಾರ್ ಡಿ ಬಾರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಸೊ ಯಾವುದು, 3ನೇ ಕ್ವಶನ್ನು. ಎಫ್ ಈಸ್ ಈಕ್ವಲ್ ಟು 0 1 0 1 3 4
8 13 15 ಇಷ್ಟನ್ನು ಸೇವ್ ಮಾಡ್ತಾ ಹೋಗೋಣ. ಸೊ ಹೇಗೆ 0 ಎಲ್ಲಿದೆ, ಇಲ್ಲಿದೆ 0 1 3 4 8 13 ಮತ್ತು 15. ಸೊ ಇವಾಗ ಹೇಗೆ ಗ್ರೂಪ್ ಮಾಡಬೇಕು, 4 ಗ್ರೂಪ್ ಮಾಡೋದಕ್ಕೆ ನೋಡ್ತೀನಿ, ಆದರೆ ಇಲ್ಲಿ ನನಗೆ 4 ಗ್ರೂಪನ್ನು ಮಾಡೋದಕ್ಕಾಗಲ್ಲ. ಸೊ ಏನು ಮಾಡ್ತೀನಿ, ಇವೆರಡನ್ನು ಒಂದು ಗ್ರೂಪ್ ಮಾಡ್ತೀನಿ, ನೆಕ್ಸ್ಟ್ ಇವೆರಡನ್ನು ಒಂದು ಗ್ರೂಪ್ ಮಾಡ್ತೀನಿ, ನೆಕ್ಸ್ಟ್ ಇವೆರಡನ್ನು ಒಂದು ಗ್ರೂಪ್ ಮಾಡ್ತೀನಿ. 3 ಗ್ರೂಪಿಂಗ್ ಮಾಡೋಂಗಿಲ್ಲ, ನಾನು 2 ಮಾಡಬೇಕು. ಸೊ 4 ಗ್ರೂಪಿಂಗ್ ಆಗಿಲ್ಲ ಅಂದರೆ ಅದರ ಕಡಿಮೆ ಏನು 2ನ ಗ್ರೂಪ್ ಮಾಡಬೇಕು. ಸೊ ಈ 1 ಮಾತ್ರ ಉಳಿತು. ನಾನು ಆವಾಗಲೇ ಹೇಳಿದ್ದೆ ಸಿಲಿಂಡ್ರಿಕಲ್ ಥರ ಮಾಡಬೇಕಾದ್ರೆ ಈ 1 ಮತ್ತು ಬೇರೆ ಕಲರ್ ಹಾಕ್ತೀನಿ ತಡೀರಿ. ಸೊ ಏನು ಮಾಡ್ಬೋದು, ಈ 1 ಮತ್ತು ಈ 1 ನಾನು ಗ್ರೂಪ್ ಮಾಡ್ತಾ ಹೋಗ್ಬೋದು. ಸೊ 4 ಗ್ರೂಪಿಗೂ ಕೂಡ ಒಂದೊಂದು ಈಕ್ವೇಷನ್ನ ಬರೆಯೋಣ. ಸೊ ಫಸ್ಟ್ ಬ್ಲೂ ಇರುವಂಥದ್ದಕ್ಕೆ ನೋಡ್ತಾ ಹೋಗೋಣ. ಸೊ ಬ್ಲೂ ಇರುವಂಥದ್ದಕ್ಕೆ ನೋಡ್ತಾ ಹೋದಾಗ ಲೆಫ್ಟ್ ಸೈಡಲ್ಲಿ ಎ ಬಿ ವ್ಯಾಲ್ಯೂ ಏನಿದೆ, ಎ ಬಿ ವ್ಯಾಲ್ಯೂ 0 0 ಇದೆ ಮತ್ತು 0 1. ಸೊ ಸೇಮ್ ಇರುವಂಥದ್ದು ಯಾವುದು, ಎ ವ್ಯಾಲ್ಯೂ. ಸೊ ಏನಾಗುತ್ತೆ, ಎನ ಬರಿತೀನಿ, ಅದರ ವ್ಯಾಲ್ಯೂ 0 ಇರೋದ್ರಿಂದ ಎ ಬಾರ್. ನೆಕ್ಸ್ಟ್ ಇದರ ಈ 1 ಮತ್ತು 1ನ ಮೇಲಿರುವಂಥದ್ದು ಕೇವಲ ಒಂದೇ, ಸಿ ಡಿ ಎರಡಕ್ಕೂ ಕೂಡ 0 0 ಇರೋದ್ರಿಂದ ಸಿ ಡಿ ವ್ಯಾಲ್ಯೂ ಏನಾಯಿತು 0 0. ಸೊ ಪ್ಲಸ್ ಬರೆಯೋಂಗಿಲ್ಲ, ಸಿ ಮತ್ತು ಡಿ, ಸಿ ಡಿ. ಸೊ ಸಿನ ವ್ಯಾಲ್ಯೂ ಕೂಡ 0, ಸೊ ಬಾರ್, ಡಿನ ವ್ಯಾಲ್ಯೂ ಕೂಡ 0, ಸೊ ಬಾರ್. ಸೊ ನನಗೆ ಬ್ಲೂ ಮುಗೀತು. ನೆಕ್ಸ್ಟ್ ಗ್ರೀನ್ಗೆ ಬರೋಣ. ಸೊ ಗ್ರೀನ್ಗೆ ಬಂದಾಗ ಗ್ರೀನಿನ ಲೆಫ್ಟ್ ನೋಡಿದ್ರೆ ಎ ಬಿ, ಈ 1 ಕೂಡ ಅದೇ ಎ ಬಿ, ಈ 1 ಕೂಡ ಅದೇ ಎ ಬಿ. ಸೊ ಎ ಬಿನ ವ್ಯಾಲ್ಯೂ ಏನಿದೆ 0 0, ಸೊ ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಈ 1 ಮೇಲಿನ ಬಿ ಸಿ ಡಿ ವ್ಯಾಲ್ಯೂ ಏನಿದೆ 0 1, ನೆಕ್ಸ್ಟ್ ಇದು 1 1. ಸೊ ಸೇಮ್ ಇರುವಂಥದ್ದು 1 1 ಅಂದರೆ ಡಿ, ಸೊ ಡಿ ಅಂತ ಬರಿತೀನಿ. ನೆಕ್ಸ್ಟ್ ಪ್ಲಸ್ ನನಗೆ ಬ್ಲೂ ಸೊ ಗ್ರೀನ್ ಆಯಿತು, ಬ್ಲೂ ಆಯಿತು. ನೆಕ್ಸ್ಟ್ ರೆಡ್. ಸೊ ರೆಡ್ಡಿನ ಲೆಫ್ಟ್ ಸೈಡ್ ನೋಡಿದಾಗ ಎ ಮತ್ತು ಬಿ ವ್ಯಾಲ್ಯೂ ಸೇಮ್ ಇದೆ, ಇದಕ್ಕೂ ಕೂಡ 1 1, ಇದಕ್ಕೂ ಕೂಡ 1 1. ಸೊ ಏನು ಮಾಡ್ತೀನಿ, ಎ ಬಿ ಡೈರೆಕ್ಟಾಗಿ ಬರಿತೀನಿ. ನೆಕ್ಸ್ಟ್ ಇದರ ಸಿ ಡಿ ವ್ಯಾಲ್ಯೂ ಏನಿದೆ, ಸಿ ಮತ್ತು ಡಿನ ವ್ಯಾಲ್ಯೂ 0 1 ಇದೆ, ಇದರ ಸಿ ಡಿ ವ್ಯಾಲ್ಯೂ ಏನಿದೆ 1 1. ಸೊ ಸೇಮ್ ಇರುವಂಥದ್ದು ಡಿ, ಸೊ ಡಿ ಅಂತ ಬರಿತೀನಿ. ನೆಕ್ಸ್ಟ್ ಗ್ರೀನ್ ಆಯಿತು, ಬ್ಲೂ ಆಯಿತು, ರೆಡ್ ಆಯಿತು. ನೆಕ್ಸ್ಟ್ ಬ್ಲ್ಯಾಕ್ ಇನ್ ಮಾಡ್ತಾನೆ ಹೋಗೋಣ. ಸೊ ಬ್ಲ್ಯಾಕ್ ಇನ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ನೋಡಿ 0 0 ಇದೆ, 1 0 ಇದೆ. ಸೊ ಎ ಬಿ ವ್ಯಾಲ್ಯೂ ಏನೇನಾಗಿದೆ 0 0 ಮತ್ತು 1 0 ಇದೆ. ಸೊ ಸೇಮ್ ಇರುವಂಥದ್ದು ಬಿ ವ್ಯಾಲ್ಯೂ, ಸೊ ಬಿ ಅಂತ ಬರಿತೀನಿ. ನೆಕ್ಸ್ಟ್ 0 ಇರೋದ್ರಿಂದ ಬಿ ಬಾರ್. ನೆಕ್ಸ್ಟ್ ಇವೆರಡರ ಮೇಲೆ ಇರುವಂಥ ವ್ಯಾಲ್ಯೂ ಯಾವುದು, ಸಿ ಡಿ ವ್ಯಾಲ್ಯೂ 0 0, ಎರಡಕ್ಕೂ ಕೂಡ 0 0 0 0 0ನೇ ಇದೆ. ಸೊ ಸಿ ಮತ್ತು ಡಿ ಅಂತ ಬರಿತೀನಿ. ಎರಡರ ವ್ಯಾಲ್ಯೂ 0 ಆಗಿರೋದ್ರಿಂದ ಸಿ ಬಾರ್ ಡಿ ಬಾರ್ ಅಂತ ಬರಿತೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೊಂದು ಪಾರ್ಟಲ್ಲಿ ಇನ್ನೂ ಕೂಡ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.